ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಈ ಒಂದು ಸಮಯಕ್ಕೆ ನನ್ನ ಭಕ್ತಿಪೂರ್ವಕ ನಮನ ಗುರುಗಳೇ. ಗುರುವೇ ಶರಣು. ತಿರುಚಿಟ್ರಂಬಲಂ. ಗುರುಗಳೇ, ಈ ಕಾರ್ಯಕ್ರಮ, ಈ ಪಾಡ್ಕಾಸ್ಟ್ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನು ನೋಡಿದ್ದ ಕೆಲವೇ ನಿಮಿಷಗಳಲ್ಲಿ ನನ್ನ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಆ ಆಧ್ಯಾತ್ಮಿಕದ ಬೆಳಕು ನನಗೆ ಗೊತ್ತಾಗ್ತಿದೆ. ಸೊ ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು. ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾನೇ ನಿಮಗೋಸ್ಕರ ಬರೆದ 2 ಸಾಲುಗಳನ್ನು ಹಾಡಬೇಕು. ನೀವು ಅದಕ್ಕೆ ಅಪ್ಪಣೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಗುರುಗಳೇ. ಈ ಒಂದು ಸಾಲುಗಳು ನನ್ನ ರಾಜಗುರುಗಳಿಗೋಸ್ಕರ ನಾನು ಮನಸಾರ ಭಕ್ತಿಯಿಂದ ಬರೆದಿರುವಂಥದ್ದು. ಇದು ನಿಮಗಾಗಿ ಗುರುಗಳೇ. ಗುರುವೇ 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 ಗುರುವೇ, ನೀ ಎನ್ನ ಮನಕ್ಕೆ ನಾ ನಿನ್ನ ಪಾದಕ್ಕೆ. ಗುರುವೇ 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 ಗುರುವೇ, ನೀ ಎನ್ನ ಮನಕ್ಕೆ ನಾ ನಿನ್ನ ಪಾದಕ್ಕೆ. ಶರಣು 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 ಅಯ್ಯ ಸ್ವಾಮಿ, ಶರಣು 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 ಅಯ್ಯ. ಈ 2 ಸಾಲುಗಳು ಗುರುಗಳೇ. ಈ ಹಾಡನ್ನು ಖಂಡಿತವಾಗ್ಲೂ ನಾನು ಸಂಪೂರ್ಣ ಮಾಡ್ತೀನಿ. ಇದೇ ಗುರುಮನೆಯಲ್ಲಿ ಆ ಹಾಡನ್ನು ಸಂಗೀತದ ಸಮೇತ ನಾನು ನಿಮಗೆ ಸಮರ್ಪಿತ ಮಾಡ್ತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅನಂತ ಕೋಟಿ ಧನ್ಯವಾದಗಳು ಗುರುಗಳೇ. ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ ನಮಃ ಶಿವಾಯ ನಮಃ ನಮಃ ಶಿವಾಯ. ಶಿವಾಯ ನಮಃ ಶಿವಾಯ. ಭಾಳ ಒಂದು ಖುಷಿ ಆಯಿತು. 2 ಲೈನ್ ಹಾಡಲ್ಲ, ನೀನು ಚರಿತ್ರೆ ಬರೀಲಿಕ್ಕೆ ಬಂದವ. ನಿನ್ನಿಂದ ಚರಿತ್ರೆಯೇ ಸೃಷ್ಟಿಯಾಗ್ತದೆ. ನಿನ್ನ ಮನಕ್ಕೆ ಅಂತ ಹೇಳಿದೆಯಲ್ವ, ಗುರುವೇ ನೀ ನನ್ನ ಮನಕ್ಕೆ ನಾನು ನಿನ್ನ ಪಾದಕ್ಕೆ ಅಂತೇಳಿ. ಸತ್ಯ ಅಲ್ವಾ? ಸತ್ಯ ಗುರುಗಳೇ. ಎಲ್ಲರ ಮನದಲ್ಲಿಯೂ ಎಲ್ಲರ ಮನೆಯಲ್ಲಿಯೂ ಒಂದು ಗುರುವಿನ ಚರಿತ್ರೆಯನ್ನು ನೀನು ಬರೀಲಿಕ್ಕೆ ಅಂತೇಳಿ ಹುಟ್ಟಿದವ. ಅದಕ್ಕೆ ಬೇಕಾಗಿ ನಿನಗೆ ಅರಿವಿಲ್ಲದಂತೆ ನೀನು ಈ ಸ್ಥಿತಿಗೆ ಬಂದು ಮುಟ್ಟಿದ್ದು. ಯಾವ ಸ್ಥಿತಿಗೆ? ಒಂದು ವಿಡಿಯೋ, ಎಂಥದ್ದು, ಪಾಡ್ಕಾಸ್ಟ್ ಮಾಡಿಕೊಂಡು ಅಲ್ವಾ? ಅದು ಒಂದು ಗುರುವಿನ ಭಕ್ತ ಅಂತೇಳಿ ಆಗುವಾಗ ಅದರಲ್ಲಿ ಒಂದು ಸಂತೋಷ ಉಂಟು. ಒಂದು ಗುರುವಿನೊಂದು ಶಿಷ್ಯ ಅಂತಾಗುವ ಒಂದು ಸಂತೋಷ ಉಂಟು. ಒಂದು ಗುರುವಿಗೆ ಒಂದು ಆತ್ಮಕ್ಕೆ ಸಂಬಂಧಪಟ್ಟರೆ ಒಂದು ಸಂತೋಷ ಉಂಟು. ಭಕ್ತರ ಸಂತೋಷಕ್ಕೆ ಬೇಕಾಗಿ, ಶಿಷ್ಯರ ಸಂತೋಷಕ್ಕೆ ಬೇಕಾಗಿ, ಈ ಮನುಕುಲದ ಸಂತೋಷಕ್ಕೆ ಬೇಕಾಗಿ, ಪ್ರಕೃತಿಯ ಸತ್ಯದಂತೆ ನಾವು ನಡೆದಾಡುವ ಭೂಮಿಗಳೆಲ್ಲವೂ ಚೆನ್ನಾಗಿರಲಿ ಅಂತೇಳಿ ಒಂದು ಗುರುವಿನ ಆಶೀರ್ವಾದ ಇರ್ತದೆ. ಧನ್ಯವಾದಗಳಯ್ಯ. ಭಾಳ ಖುಷಿ ಆಗ್ತದೆ. ಇನ್ನು ಕಣ್ಣಲ್ಲಿ ನೀರು ಬರ್ತಾ ಉಂಟು. ಗೊತ್ತಿಲ್ಲ, ಗೊತ್ತಾಯ್ತಲ್ಲ? ಇದೇ ಸತ್ಯ, ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಿನ್ನ ಅಂತರಾತ್ಮದಿಂದ ಆಗುವಂಥ ವಿಚಾರ. ನಿನ್ನ ಒಂದು ಪ್ರೀತಿಗೆ ಭಗವಂತ ಹೊಲಿದು ಬಿಟ್ಟ. ಈಗ ಸಮಯ ಎಷ್ಟು? ಇದೊಂದು ಅಂತ ಪಾಡ್ಕಾಸ್ಟ್ ಮಾಡೋ ಸಮಯವ ಇದು? 12:30 ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತೇಳಿ ಇಷ್ಟು ಹೊತ್ತು ನೀನು ಕಾದು ಕೂತ್ಕೊಂಡು ಇಷ್ಟು ಸಂತೋಷದಿಂದ ನಗುತ್ತಾ ಇಷ್ಟು ಹೊತ್ತಿಗೆ ನನ್ನ ಹತ್ರ ಮಾತಾಡ್ತಿದ್ದಿ ಅಂತ ಹೇಳಿದರೆ ಇದು ನೀನು ಪಡ್ಕೊಂಡದ್ದು. ಇದು ನಾನು ಕೊಟ್ಟದಲ್ಲ. ಈ ಸಮಯವನ್ನು, ಈ ಸಂದರ್ಭವನ್ನು ಇದು ನೀನು ಪಡ್ಕೊಂಡದ್ದು ಜನ್ಮದಿಂದ. ಆ ಜನ್ಮದ ಅನುಬಂಧ ಅದು ಈ ರೀತಿಯಾಗಿ ನಿನ್ನನ್ನು ಇಲ್ಲಿ ಕೂತ್ಕೊಳಿಸಿದೆ. ಆ ಪಡ್ಕೊಂಡದಂದರೆ ಏನು? ಇಲ್ಲಿಗೆ ಬಂದು ಕಾದು ಕೂತು ಒಂದು ಸಲ ನೋಡಿ, ಒಂದು ಸಲ ಮಾತಾಡಿ, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಪ್ರಪಂಚಕ್ಕೆ ತೋರಿಸ್ಬೇಕು. ತುಂಬ ನನಗೆ ಖುಷಿಯಾಯಿತು. ಮಾಧವ ಕಣ್ಣ ಗೋವಿಂದ ಕಣ್ಣ ಅಂತ ಒಂದು ಹಾಡನ್ನು ಹಾಡಿ
ಹ್ಞೂ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಇದೊಮ್ಮೆ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ ಗೋವಿಂದ ಕಣ್ಣ ಗೋಪಾಲ ಕಣ್ಣ ಮಾಧವ ಕಣ್ಣ ಎಂಗಳ್ ಯಾದವ ಕಣ್ಣ. ಎಲ್ಲರ ಹತ್ರ ಹಾಡನ್ನು ಆಡಿಸಿ, ಆಗ ಎಲ್ಲರ ಹತ್ರ ನಿನ್ನ ಹಾಡನ್ನು ಅದು ಆಡಿಸ್ತಿ ಅಂತ ಹೇಳಿದರೆ ಅದು ಒಂದು ಗುಡ್ ಸೋಲ್. ಒಂದು ದೇವರ ನಾಮಸ್ಮರಣೆಯನ್ನು ಎಲ್ಲರ ಹತ್ರ ಅದು ಮಾಡಿಸ್ತದೆ ಅಂತ ಹೇಳಿದರೆ ಅದು ಪ್ರಕೃತಿಗೆ ಬೇಕಾದದ್ದೆಂಬ ಒಂದು ಉತ್ತರ ಸಿಕ್ಕಿತು. ಧನ್ಯವಾದ ಗುರುದೇವ. ಆಗ ನೀನು ಕೇಳಿದೆ, ಒಂದು ಸಂದರ್ಶನ ಮಾಡಬೇಕು, ಒಂದು ನಮ್ಮ ಒಂದು ಚಾನಲಲ್ಲಿ ನೀವು ಒಂದು ಆಶೀರ್ವಾದ ಮಾಡಬೇಕು ನಮ್ಮ ಚಾನಲಿಗೆ. ಹೇಗೆ ಆಶೀರ್ವಾದ ಮಾಡೋದು? ಹಾಂ, ಧನ್ಯವಾದ ಗುರುದೇವ. ಅಲ್ವಾ? ಈಗ ಆಶೀರ್ವಾದ ಆಗ್ತಾ ಉಂಟು. ಯಾರಿಂದ? ವಾರಾಯು ಸ್ಟುಡಿಯೋ. ವಾರಾಯು ಸ್ಟುಡಿಯೋದಿಂದ ರಂಜಿತ್ತಿಂದ ಪ್ರಪಂಚಕ್ಕೆ ಹೋಗ್ತಾ ಉಂಟು. ಪ್ರಪಂಚದಾದ್ಯಂತ ಹೋಗಲಿ, ಡೋಂಟ್ ವೆರಿ. ಶರಣಾರ್ಥಿ ಅಯ್ಯ. ಗೊತ್ತಾಯ್ತಲ್ಲ? ಒಂದು ಗುರುವನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿ ಕೊಡುವನೊಬ್ಬ ಶಿಷ್ಯ. ಗುರು ಯಾವತ್ತೂ ಪರಿಚಯ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಶಿಷ್ಯನಾದವನು ಗುರುವನ್ನು ಪರಿಚಯಿಸ್ತಾನೆ. ಹಾಗೆ ಪರಿಚಯಿಸಲಿಕ್ಕೆ ಬಂದವನೇನು, ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಇವತ್ತಿನ ದಿನ ಶುಭ ದಿನ. ಅದಲ್ಲದೆ ಧರ್ಮರಕ್ಷೆ ಯಜ್ಞ ನಡೀತಾ ಇರುವ ಸಮಯ ಇದು. ಆಟಿ ತಿಂಗಳು ಅಂತೇಳಿದ್ರೆ ಅದು ಗುರುಪೌರ್ಣಮಿ ಬರ್ತದೆ, ಎಲ್ಲವೂ ಬರ್ತದೆ, ಚಾತುರ್ಮಾಸ ಎಲ್ಲವೂ ಬರ್ತದೆ. ಅರ್ಥ ಆಯ್ತಾ? ಇದು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಪವಿತ್ರ ಆತ್ಮಗಳು ಅದರ ಸೇವೆಯನ್ನು ಮಾಡುವ ಸಮಯ. ಜೀವಾತ್ಮ ಇನ್ನು ಪವಿತ್ರ ಆತ್ಮ, ಅದು ಯಾರು ಬೇಕಾದ್ರೂ ಇರ್ಬೋದು. ಸಾಧು ಸಂತರು, ಯೋಗಿಗಳು, ಋಷಿಮುನಿಗಳು, ದೇವರುಗಳು, ಕಿನ್ನರರು, ಕಿಂಪುರುಷರು, ರಾಕ್ಷಸರು ಅಂತಾರೆ, ಸಾವಿರ ಇರ್ತದೆ. ಅರ್ಥ ಆಯ್ತಾ ಅಲ್ವಾ? ಅದರಲ್ಲಿ ಪವಿತ್ರ ಆತ್ಮ. ರಾಕ್ಷಸರಲ್ಲೂ ಪವಿತ್ರ ಇದೆ ಅಂತ ಹೇಳೋದು. ಅರ್ಥ ಆಯ್ತಾ? ರಾವಣನಿಗೊಂದು ಸಿಸ್ಟಮ್ ಇತ್ತು. ಏನು ಗೊತ್ತಾ? ಯಾರು ನನ್ನ ದೇಶಕ್ಕೆ ಬಂದರೆ ಹೋಗುವಾಗ ತೃಪ್ತಿಯಲ್ಲಿ ಸಂತೋಷದಲ್ಲಿ ಹೋಗಬೇಕು ಅಂತೇಳಿ. ಆದ ಕಾರಣ ರಾಕ್ಷಸರಲ್ಲಿ ಪವಿತ್ರವಾದವ ರಾವಣ. ಯಾರು ನನ್ನ ದೇಶಕ್ಕೆ ಬಂದರೆ ಹಿಂದಿರುಗಿ ಹೋಗುವಾಗ ತೃಪ್ತಿಯಲ್ಲಿ ಹೋಗಲಿ, ಯಾರು ಕಣ್ಣೀರು ಹಾಕಿಕೊಂಡು ಮನಸ್ಸು ನೊಂದುಕೊಂಡು ಅಯ್ಯೋ ಅಂತ ಹೇಳಿಕೊಂಡು ಹೋಗಬಾರ್ದು. ಆದ ಕಾರಣ ರಾವಣ ತನ್ನ ಸರ್ವಸ್ವನ್ನೇ ಕೊಟ್ಟು ಬಿಟ್ಟ ರಾಮನಿಗೆ. ಹೋಗುವಾಗ ಸಂತೋಷದಿಂದ ಹೋಗುವುದು. ರಾಮ ಅಂತ ಹೇಳುವಾಗ ಕುಂಕುಮ ಬೀಳ್ತಾ ಉಂಟು, ಸೀತೆ. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಶರಣಾರ್ಥಿ. ವರಾಯ್ ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಈ ವಿಶೇಷವಾಗಿರುವಂಥ ಪಾಡ್ಕಾಸ್ಟ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಎನ್ಲೈಟ್ಮೆಂಟ್ ಶೋ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿರುವಂಥ ಜ್ಞಾನವನ್ನು ಇನ್ನಷ್ಟು ಚುರುಕುಗೊಳಿಸಿ ಆ ಜ್ಞಾನಕ್ಕೆ ಅರ್ಥವನ್ನು ನೀಡುವಂಥ ಏಕೈಕವಾಗಿರುವಂಥ ಒಂದು ಬಿಂದು ಇರುತ್ತೆ. ಆ ಬಿಂದುನ ಎಚ್ಚೆತ್ತುಗೊಳಿಸುವಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದುವೇ ನಮ್ಮ ರಾಜಗುರುಗಳ ರಾಜಮನೆಯ ಗುರುಮನೆಯ ಒಂದು ಸಾನ್ನಿಧ್ಯ.